ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಊರಲ್ಲೇ ಇದ್ದೀನಿ, ವಿಲೇಜ್ ವ್ಲಾಗ್ನೇ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಕೇಳ್ತಾ ಇದ್ರಿ ಅಂದರೆ ತಿರುಪತಿಗೆ ಮುಡಿ ಕೊಟ್ಟಿದ್ರ ಬಗ್ಗೆ, ಹಾಗೆ ನಿಮ್ಮ ಮಗಳನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ. ಎಕ್ಸ್ಪೀರಿಯೆನ್ಸ್ ಅಂದರೆ ಮುಡಿ ಕೊಟ್ಟ ಮೇಲೆ ಯಾವ ರೀತಿ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವಳು ಕಾಲೇಜ್ಗೆ ಹೋದಾಗ ಎಲ್ಲ ಕೇಳ್ತಾ ಇದ್ರಂತೆ, ಯಾಕೆ ಏನಾಯಿತು, ಮುಡಿ ಕೊಟ್ಟಿದ್ದೀರಾ, ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ಇಲ್ಲ ಈ ಥರ ಅಕ್ಕೆ ಇತ್ತು, ಅದಕ್ಕೆ ಮುಡಿ ಕೊಟ್ಟಿದ್ದು ಅಂತ ಎಲ್ಲ ಹೇಳಿದ್ಲಂತೆ. ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ಲಲ್ಲ, ಅಲ್ಲಿ ಎಲ್ಲ ಹುಡುಗ ಅಂದ್ಕೊಂಬಿಟ್ಟಿದ್ರಂತೆ. ಆಮೇಲೆ ಅವರು ಎಲ್ಲನೂ ಕೆಲಸದ ಹತ್ರನೂ ಕೇಳಿದ್ರಂತೆ, ಏನಾಯ್ತಮ್ಮ ಯಾಕೆ ಮುಡಿ ಕೊಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಹಿಂಗೆ ದೇವಸ್ಥಾನಕ್ಕೆ ಹರಕೆ ಇತ್ತು, ಹಾಗಾಗಿ ಕೊಟ್ಟೆ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ಲಂತೆ. ಹರಕೆ ಕೊಟ್ಟಮೇಲೆ ಯಾವ ಥರ ಫೀಲ್ ಆಯಿತು ಅಂತಂದರೆ, ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ, ಮತ್ತು ತಲೆದು ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಎಲ್ಲ ಹೋದಂಗೆ ಒಂಥರ ಏನೋ ಒಂಥರ ಗುಡ್ ಫೀಲ್ ಆಗ್ತಿದೆ ಅಂತ ಹೇಳಿದ್ಲು. ಮತ್ತು ಇವಾಗ ಯೋಚನೆಗಳಿರಲ್ಲ, ಅಂದರೆ ತಲೆ ಬಾಚಬೇಕು, ಇದು ಮಾಡಬೇಕು ಅಂತ ಇಲ್ಲ. ಮತ್ತು ಜನ ಏನು ಅನ್ಕೋತಾರೆ ಅನ್ನೋ ಫೀಲು ಒಂದು ಸ್ವಲ್ಪ ಬರುತ್ತೆ. ಈಗ ಯಾರು ನೋಡಿದ್ರೆ ಏನಾರು ಅಂದ್ಕೊಂಬಿಡ್ತಾರೆ ಅಂತ. ಬಟ್ ದೇವ್ರಿಗೆ ಕೊಟ್ಟಿದ್ದೀವಿ ಅಂದಮೇಲೆ ಅವರು ಎದುರುಗಡೆ ಇರೋರ್ದು ಮನಸ್ಸಿಂದು ಭಾವನೆ, ಅಂದರೆ ಅಂತ ಒಂದು ವೈಬ್ ಬರುತ್ತಲ್ಲ, ದೇವ್ರಿಗೆ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಆ ಒಂದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಅಂದರೆ ದೇವ್ರಿಗೆ ಕೊಟ್ಟವ್ರೆ ಅಂತ ಅವರು ಒಂಥರ ಒಳ್ಳೆತನದಲ್ಲಿ ನೋಡ್ತಾರಲ್ಲ. ಸೊ ಹಾಗಾಗಿ ಇನ್ನು ಕೆಲವರು ಏನೋ ಅಂದರೆ ಮುಡಿ ಕೊಟ್ಟವ್ರೆ ಅಂದರೆ ಇವ್ರಿಗೇನೋ ಕಾಯಿಲೆ ಇದೆ, ಅದಕ್ಕೇನೋ ಇದು ಮಾಡಿದ್ದಾರೆ, ಕ್ಯಾನ್ಸರ್ ಇದೆಯೇನೋ ಆ ಥರನೂ ಫೀಲ್ ಮಾಡೋ ಅಂಥವ್ರು ಇರ್ತಾರೆ. ಬಟ್ ಕೆಲವ್ರು ಕೇಳ್ತಾರೆ, ಕೆಲವರು ಕೇಳಲ್ಲ, ಹಂಗೆ ಮನಸಲ್ಲೇ ಸುಮ್ಮನೆ ಆಗ್ಬಿಡ್ತಾರೆ. ಅಂದರೆ ಕೆಲವ್ರು ಕೇಳಿದವರು ದೇವ್ರದ್ದು ಅಂದ್ಕೊಂಡು ಸುಮ್ಮನಾಗ್ತಾರೆ. ಕೇಳ್ದಲೇ ಇರೋರು ಪಾಪ ಇವ್ರಿಗೇನೋ ಹುಷಾರಿಲ್ಲ, ಏನೋ ಇದಾಗಿದೆ, ಏನೋ ಕ್ಯಾನ್ಸರ್ ಇರಬೇಕು ಅಂದರೆ ಕ್ಯಾನ್ಸರ್ ಇದ್ದರೆ ಕೂದಲೆಲ್ಲ ತೆಗಿತಾರೆ ಅಂತ ಗೊತ್ತಿರುತ್ತಲ್ಲ, ಹಂಗೆ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಇನ್ನು ಕೆಲವರು ಏನು ಅನ್ಕೋತಾರೆ, ಇವ್ರದ್ದು ಏನೋ ಹೇರ್ ಪ್ರಾಬ್ಲಮ್ ಏನೋ, ಕೂದಲು ಬೆಳೆಯೋದೇ ಇಲ್ವೇನೋ ಆ ಥರ ಪ್ರಾಬ್ಲಮ್ ಏನೋ ಅಂತ ಅಂದ್ಕೊತಾರೆ. ಬಟ್ ಆ ಥರ ಏನೂ ಇಲ್ಲ, ಕೂದಲು ಬೆಳೀತೈತೆ, ಚೆನ್ನಾಗಿತ್ತು, ದಟ್ಟವಾಗಿ ಉದ್ದವಾಗಿಯೇ ಇತ್ತು ಅವಳ ಕೂದಲು. ಸೊ ಇವಾಗ ದೇವರಿಗೆ ಮುಡಿನ ಕೊಟ್ಟಿದ್ದೀವಿ. ಈಗ ಅವಳು ಟೋಪಿ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಇನ್ನು ಜಾಸ್ತಿ ಆಗಿಲ್ಲ, 1 ವೀಕ್ ಆಗಿದೆ ಅಷ್ಟೇ ನಾವು ಮುಡಿ ಕೊಟ್ಟು. ಇನ್ನು ಮುಂದಕ್ಕೆ ಏನೇನು ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಯಾವ ಥರ ಏನೇನು ಅಂತಾರೆ ಜನಗಳು, ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಮತ್ತು ಇವಳ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಅವ್ರು ಏನು ಅಂತಾರೆ ಅನ್ನೋದೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಊರಿಗೆ ಅಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ವಲ್ಲ, ಸೊ ನಾನು ಪೂಜೆ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ಬಂದಾಗಿಂದ ಎಲ್ಲ ಒಬ್ಬಟ್ಟೆಲ್ಲ ಮಾಡಿ ಎಲ್ಲ ಮುಗಿಸಿ ಎಲ್ಲ ಮಾಡಾದ್ಮೇಲೆ ಸಂಜೆ ಇಲ್ಲಿ ಬಂದು ಹೊಲ್ದ ಹತ್ರ ಮಳೆಯೆಲ್ಲ ಹುಯ್ದು ಆದಮೇಲೆ ಇಲ್ಲಿ ಎಲ್ಲ ಹೊಲ್ದ ಹತ್ರ ಬಂದು ಒಂದು ಸ್ವಲ್ಪ ನೋಡಿ ರಾಗಿ ಎಲ್ಲ ಬಿತ್ತಿದ್ರು ನಮ್ಮ ಪಕ್ಕದ ಹೊಲ್ದವ್ರದ್ದು. ಅದೆಲ್ಲ ನೋಡಿ, ಹಾಗೆ ಇಲ್ಲಿ ಬಟರ್ ಫ್ರೂಟ್ ಗಿಡ ಇತ್ತು, ಅದೆಲ್ಲ ನೋಡಿಕೊಂಡು ಬಂದೆ. ಸಂಜೆ ಬಂದು ನಾನು ಪೂಜೆ ಮಾಡ್ತಾಯಿದ್ದೆ. ಆವಾಗ ನನ್ನ ತಂಗಿ ಮಗಳು ಇದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿರೋದು. ಅಮ್ಮ ಸಂಜೆವರೆಗೂ ಪೂಜೆ ಮಾಡಿಬಿಡ ಅಂತ ಹೇಳಿದರು. ಇವತ್ತಿಗೆ 5 ಡೇಸು, ಹಾಗಾಗಿ ಸಂಜೆ ಕೊನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿಬಿಟ್ಟು ನಮ್ಮ ತಮ್ಮನ ಮಗು ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮನ ಹೆಂಡ್ತಿ ಮನೆಗೆ ಹೋಗಿದ್ದೆ. ನಮ್ಮ ರಿಲೇಷನ್ ಹುಡುಗನ್ನೇ ಕರ್ಕೊಂಡು ಇದ್ದೆ, ಊರನ್ನ ಹೋಗಿ ಅವ್ನ ಪಾಪ ನೋಡ್ಕೊಂಡು ಬಂದೆ. ಅಲ್ಲಿ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಂಗೂ ನನ್ನ ತಂಗಿ ಮಕ್ಳು ಹೇಳ್ತಾಯಿದ್ರು, ದೊಡ್ಡಮ್ಮ ಅಲ್ಲಿ ಮಾಡ್ಕೋಬೇಕಿತ್ತು ತಾನೇ ಪಾಪಂದೆಲ್ಲ ವಿಡಿಯೋನ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಆಡ್ತಾಯಿದ್ದೆ. ಸೊ ನಾನು ನೋಡಿಕೊಂಡು ಬಂದಿದ್ದಾಯಿತು, ಬಂದು ಊಟ ಮಾಡಿ ಮಲಗಿದ್ದಾಯಿತು. ಇದು ನಮ್ಮಮ್ಮ ಮನೆಯಲ್ಲಿ ಮಾಡಿರೋದು ವರಮಹಾಲಕ್ಷ್ಮಿ ಹಬ್ಬ. ಹಾಗೆ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ, ಇದು ನಮ್ಮಮ್ಮ ಅವ್ರ ಮನೇಲಿ ಚಿಕ್ಕ ವಯಸ್ಸಿಂದನೂ ಮಾಡ್ತಾಯಿದ್ದಾರೆ, ನಾವು ಚಿಕ್ಕ ವಯಸ್ಸಿಂದನೂ. ಸೊ ಹಾಗಾಗಿ ನಾವು ಮಾಡಿಕೊಂಡೇ ಬಂದಿದ್ದೀವಿ. ನಾವು ಮದುವೆ ಆದಮೇಲೂ ಬರ್ತಾಯಿದ್ವಿ ಹೆಣ್ಮಕ್ಳು, ಬಂದು ಇಲ್ಲೇ ಮಾಡ್ತಾಯಿದ್ವಿ. ಹಾಗೆ ಪೂಜೆ ಮಾಡುವಾಗ ನಾವು ದೇವ್ರ ಹತ್ರ ಏನೂ ಕೇಳ್ಕೊಬಾರ್ದಂತೆ. ಪೂಜೆ ಮಾಡಿ ಶ್ಲೋಕ ಎಲ್ಲ ಹೇಳ್ಕೊಂಡು ನಿಧಾನವಾಗಿ ಭಕ್ತಿಯಿಂದ ಕೊನೆಯಲ್ಲಿ ದೇವ್ರಿಗೆ ಕೈ ಮುಗಿದು ಕೂತ್ಕೊಂಡು ನಮಗೆ ಏನು ಬೇಕು ಅನ್ನೋದನ್ನು ಬೇಡ್ಕೋಬೇಕಂತೆ. ಈ ಸಲ ದೇವರಿಗೆ ಸೀರೆ ಉಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಅವ್ರ ಫ್ರೆಂಡ್ ಹೆಂಡ್ತಿನ ಕರೆಸಿದ್ರು. ನಾವ್ಯಾರು ಬರೋದಕ್ಕೆ ಲೇಟ್ ಆಯಿತು, ಹಾಗೆ ಅಮ್ಮ ಸರಿಯಾಗಿ ಉಡ್ಸೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಹೆಂಡ್ತಿ ಬಂದ್ಬಿಟ್ಟು ದೇವರಿಗೆ ಸೀರೆ ಎಲ್ಲ ಉಡಿಸಿ ಕೊಟ್ಟೋದ್ರು. ಹೋದ ಸಲ ನನ್ನ ತಮ್ಮನ ಹೆಂಡ್ತಿ ಇದ್ರಲ್ಲ, ಅವರೇ ಉಡಿಸಿದ್ರು. ಈ ಸಲ ನಾವಿಬ್ಬರೂ ಬರೋದು ಲೇಟ್ ಆಯಿತು, ಯಾಕಂದರೆ ನನ್ನ ತಂಗಿನೂ ಊರಲ್ಲಿ ಎಲ್ಲ ದನ ಕರ ಎಲ್ಲ ನೋಡ್ಬಿಟ್ಟು ಬರಬೇಕು ಅವಳೂ. ಸೊ ಹಾಗಾಗಿ ನಾನು ಬಂದಿದ್ದು ಲೇಟು, ಅವಳು ಬಂದಿದ್ದು ಲೇಟು.
ಈ ರೀತಿ ಅಲಂಕಾರನ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಅಮ್ಮನಿಗೆ ತುಂಬ ಚೆನ್ನಾಗಿ ಸೀರೆ ಎಲ್ಲ ಉಡಿಸಿದ್ದಾರೆ, ಹಾಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ಅಮ್ಮ ಸೀರೆ ಉಡಿಸ್ಬೇಕಾ ಚಂಬು ಕಳಸ ಏನು ಕಾಣಿಸ್ತಾ ಇರಲಿಲ್ಲ, ಆ ಥರ ಉಡಿಸ್ಬಿಡೋರು. ಈ ಸತಿ ಬೆಳ್ಳಿ ಚಂಬು ಕಳಸ ಎಲ್ಲ ಕಾಣಿಸ್ತಾ ಇದೆ. ಈ ರೀತಿ ಅಲಂಕಾರನ ಮಾಡಿದ್ದಾರೆ ದೇವರಿಗೆ. ಅವರು ಸೀರೆ ಒಂದು ಉಡಿಸ್ಕೊಟ್ರಂತೆ, ಇನ್ನು ಹೂವು ಎಲ್ಲ ಹಾಕಿ ಅಮ್ಮನೆ ಅಲಂಕಾರ ಮಾಡಿರೋದು. ಹಾಗೆ ಈ ಥರ ತಿಂಡಿಗಳು, ಹಣ್ಣುಗಳು, ಮಡ್ಲಕ್ಕಿ ಇದು ಎಲ್ಲನೂ ಈ ರೀತಿ ಇಟ್ಟು ಸಿಂಪಲ್ಲಾಗಿ ಪೂಜೆನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂರು ನಾಮ ಇರ್ಕೊಂಡು ಅಲ್ಲಿಂದ ಇನ್ನೂ ಆಸೆ ಹಿಂಗೆ ಹೋಗಿದ್ದು ಸಿಗೋದಲ್ಲ ಹೇಳಮ್ಮ. ಬಟ್ ಕಟ್ ನಿನ್ನ ಫ್ರೆಂಡ್ ಬೆಸ್ಟಿ. ನಾನು ನೋಡಿದ್ದೀನಿ. ಎಲ್ಲಿ ಹೇಳು ಕಲ್ಲ ಇದೇ ನಾವು ಓದಿ ಸ್ಕೂಲ್ ಆ ಕಡೆ ಹಂಚಿಂದ ಐತಲ್ಲ, ಅಲ್ಲೇ 1ನೇ ಕ್ಲಾಸಿಂದ 4ನೇ ಕ್ಲಾಸಿನ ತನಕ ಓದ್ಬಿಟ್ರೆ ಅಷ್ಟೇ ಒಂದು ಬೆಟ್ಟ ತಂಗೆ ಆಗೋಗುತ್ತೆ. ಹುಣಸೆ ಮರ ಅವೆರಡು ನಮ್ಮವಲ್ಲ. ನಮ್ಮ ಬೋಂಡ, ನಮ್ಮ ಸುಬ್ಬು. ಅದಕ್ಕೆ ಕಳೆ ನಾನೇ ಯಾವಾಗ ಹೇಳಿದ್ನೆ. ನಾನು ಕಲ್ಲು ಅನ್ಕೊಂತೀನಿ. ಯಾಕೆ ಹತ್ಕೊಂಡವ ಸೊಸಿಗಳು ಚೆನ್ನಾಗವ. ಈಗ 1 ವರ್ಷ ಆಯ್ತು ಕಣವ ಹಾಕಿ ತೆಂಗಿನ ಸೊಸಿ. ವರ್ಷ ಆಯ್ತು ಅಂದ್ರೆ ಮೇ ಬಿ ಹತ್ತಿರ್ತದೆ. ತಾತ ಹತ್ಕೊಂಡವೇ ಕೂತತೆ ಅಂತ ಹೇಳಿ. ನಂಗೆ ಈ ಥರ ಕಲ್ಲು ಬೆಟ್ಟ ಗುಡ್ಡ ಹತ್ತಕ್ಕೆ ಇಷ್ಟ. ನಿಂತ್ಕೊಳ್ರಿ, ಫೋಟೋ ತೆಗಿತೀನಿ. ಆಯಿತು 4 ಜನ. ಓಹ್, ಡ್ಯಾನ್ಸ್ ಮಾಡ್ತಾವೆ ಇವೆಲ್ಲ. ಇದು ಹಬ್ಬದ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊಲ್ತಕ್ಕೆ ಹೋಗಿದ್ದು. ಮಕ್ಕಳನ್ನ ಕರ್ಕೊಂಡು ಹೊಲ ಎಲ್ಲ ತೋರಿಸ್ಕೊಂಡು ಬಂದೆ. ನಮ್ಮ ಮಕ್ಕಳು ನೋಡಿರಲಿಲ್ಲ, ಅಂದರೆ ದೊಡ್ಡೋಳು ನೋಡಿರಲಿಲ್ಲ, ಹಾಗೆ ನನ್ನ ತಂಗಿ ಮಕ್ಕಳನ್ನು ಕೂಡ ನೋಡಿರಲಿಲ್ಲ. ನಮ್ಮ ಹೊಲ ಇರೋದು ನಮ್ಮ ಊರು, ನಮ್ಮ ಯಜಮಾನ್ರವರು ನಮ್ಮ ಅಪ್ಪನ ಮನೆ 2 ಅಕ್ಕಪಕ್ಕದ ಮಧ್ಯದಲ್ಲಿದೆ. ಹಾಗೆ ನಮ್ಮೂರು ಅವ್ರಿಗೂ ಪಕ್ಕದಲ್ಲೇ. ಹಾಗೆ ಇಲ್ಲಿ ಅಕ್ಕಿ ಎಲ್ಲ ಇದಾಗಿತ್ತಲ್ಲ, ಅಂದರೆ ದೇವ್ರದ್ದು ಅಕ್ಷತೆ ಎಲ್ಲ ಮಾಡಿದ್ದಿತ್ತು, ಅದನ್ನು ಹಿರುವೆ ಗುಡಿಗೆ ಹಾಕು ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸಿದ್ರು. ಹಿರುವೆ ಗುಡಿಗೆ ಹಾಕಿದ್ಲು ನನ್ನ ಮಗಳು. ಸೊ ಅದನ್ನು ತಿಂತಾ ಅಂದರೆ ಎತ್ಕೊಂಡು ಹೋಗಿ ಗೂಡಲ್ಲಿ ಇಟ್ಕೋತಾ ಇತ್ತು ಇರುವೆಗಳು. ಅಂದರೆ ಇರುವೆ ಜಾಸ್ತಿ ಇರಲಿಲ್ಲ ಮಳೆ ಊದಿದ್ರಿಂದ, ಬಟ್ ಅಲ್ಲೊಂದು ಎತ್ಕೊಂಡು ಹೋಗ್ತಾ ಇದ್ದು. ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಮಕ್ಕಳಿಗೆ ನಮ್ಮ ಮನೆತನ, ನಮ್ಮ ಹೊಲ, ನಮ್ಮ ಜಮೀನು, ನಮ್ಮ ಊರು, ನಮ್ಮ ಇದು ಎಲ್ಲನೂ ತೋರಿಸ್ಬೇಕು, ಈಗಲಿಂದನೇ ಕಲಿಸ್ಬೇಕು. ಹಾಗಾಗಿ ನನ್ನ ಮಕ್ಕಳು ನೋಡೇ ಇರಲಿಲ್ಲ, ನಾನೇ ನೋಡಿಲ್ಲ ಇನ್ನೂ ಎಷ್ಟೊಂದು ನಮ್ಮ ಮನೆಯವ್ರದ್ದು ಜಮೀನು. ಇದು ಮಾತ್ರ ನಮ್ಮೂರು ಪಕ್ಕದಲ್ಲಿರೋದಕ್ಕೆ ನೋಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳಿಗೆ ಎಲ್ಲ ತೋರಿಸೋಣ ಅಂತ ಹೇಳಿ ಕರ್ಕೊಂಡೋಗಿ ತೋರಿಸ್ಕೊಂಡು ಎಲ್ಲನೂ ನೋಡಿಕೊಂಡು ಬಂದು ಟಿಫನ್ ಮಾಡಿ ಹಾಗೆ ಕೆಳಗಡೆ ಹೊಲ್ದ ಹತ್ರ ಹೋದ್ವಿ. ಅವ್ರ ಹೆಜ್ಜೆ ಗುರ್ತು ಬಿಟ್ಟು ಹೋಗ್ಬೇಕು ಅಂತಾರಲ್ಲ, ನವಿಲ್ ಹೆಜ್ಜೆ ಗುರ್ತು. ಅಲ್ಲಿ ಝೂಮ್ ಮಾಡಿ ಮೊಟ್ಟೆ ಹತ್ರ ಹೀರೆ ಫಸ್ಟ್ ಓತಿಕೆ ತಂದು ಝೂಮ್ ಮಾಡ್ತೀನಿ. ಓತಿಕತೆ ಅನ್ನ ಅಥವಾ ಅವ್ರಾಣಿ ಅದು ಓತಿಕೆ ಶುದ್ಧ ಹೋಯ್ತು. ಎಷ್ಟು ಮೊಟ್ಟೆ ಐತೆ? 7-8 ಜಾಸ್ತಿನೇ. ನಡೀರಿ ನಡಿ ಆ ಕಡೆ ಹೋಗಿ ಹೋಗೋಣ. ಅದು ಬತ್ತಾಯ್ತು.